ಈ 6 ರಾಶಿಯವರಿಗೆ ಮದುವೆಯ ನಂತರ ಅದೃಷ್ಟ ಶ್ರೀಮಂತಿಕೆ ಹುಡುಕಿ ಬರುತ್ತೆ. ಇವರಿಗೆ ಮದುವೆನೇ ಸಕ್ಸಸ್. ನಮಸ್ಕಾರ ವೀಕ್ಷಕರೇ. ಸನಾತನ ಧರ್ಮದಲ್ಲಿ ಮದುವೆ ಅಂದ್ರೆ ಬರೀ ಇಬ್ಬರು ವ್ಯಕ್ತಿಗಳ ಬಂಧ ಅಲ್ಲ, ಅದು 2 ಆತ್ಮಗಳ ಪವಿತ್ರ ಸಂಗಮ. ಕೆಲವರ ಜೀವನದಲ್ಲಿ ಮದುವೆ ಅನ್ನೋದು ಕೇವಲ ಜವಾಬ್ದಾರಿಯಲ್ಲ, ಬದಲಿಗೆ ಅವರ ಲಕ್ ಚೇಂಜ್ ಮಾಡೋ ಒಂದು ಅದ್ಭುತ ತಿರುವು. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 6 ರಾಶಿಯವರ ಜಾತಕದಲ್ಲಿ ಮದುವೆಯ ನಂತರವೇ ಅಸಲಿ ಅದೃಷ್ಟ, ಯಶಸ್ಸು ಮತ್ತು ಶ್ರೀಮಂತಿಕೆ ಹುಡುಕಿಕೊಂಡು ಬರುತ್ತೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು? ನಿಮ್ಮ ರಾಶಿಯು ಇದರಲ್ಲಿ ಇದೆಯಾ? ಹಾಗಾದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಜ್ಯೋತಿಷ್ಯ, ದೇವರು, ಹಿರಿಯರ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಆ ಭಗವಂತನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಆ ವಾಸುದೇವನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ. ಮೊದಲನೆಯದಾಗಿ ಕರ್ಕಟಕ ರಾಶಿ. ಸ್ವಭಾವತಃ ತುಂಬಾ ಎಮೋಷನಲ್ ಮತ್ತು ಕೇರಿಂಗ್ ಆಗಿರೋ ಇವರಿಗೆ ಫ್ಯಾಮಿಲಿ ಅಂದ್ರೆ ಪ್ರಾಣ. ಮದುವೆಯ ಮುನ್ನ ಏನೇ ಕಷ್ಟಗಳಿದ್ರು 2027ರ ಮದುವೆಯ ನಂತರ ಇವರ ಲೈಫ್ಗೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ. ಲೈಫ್ ಪಾರ್ಟ್ನರ್ ನೀಡೋ ಪ್ರೀತಿ ಮತ್ತು ಮೆಂಟಲ್ ಸಪೋರ್ಟ್ ಇವರನ್ನ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯುವಂತೆ ಮಾಡುತ್ತೆ. ಸಂಗಾತಿಯ ಪ್ರೋತ್ಸಾಹದಿಂದ ಇವರು ತಮ್ಮ ಪ್ರತಿಭೆಯನ್ನ ಜಗತ್ತಿಗೆ ತೋರಿಸಿ ನಿರೀಕ್ಷೆಗೂ ಮೀರಿ ಯಶಸ್ಸು ಮತ್ತು ಶ್ರೀಮಂತಿಕೆಯನ್ನ ಗಳಿಸ್ತಾರೆ. ಇನ್ನು ಎರಡನೆಯದ್ದು ಲೀಡರ್ಶಿಪ್ ಕ್ವಾಲಿಟಿಗೆ ಹೆಸರಾದ ಸಿಂಹ ರಾಶಿ. ಇವರ ಆತ್ಮವಿಶ್ವಾಸಕ್ಕೆ ಸಾಟಿಯೇ ಇಲ್ಲ. 2027ರ ಮದುವೆಯ ನಂತರ ಇವರ ಅದೃಷ್ಟದ ಬಲ ಇನ್ನಷ್ಟು ಡಬಲ್ ಆಗುತ್ತೆ. ವಿಶೇಷವಾಗಿ ಸಿಂಹ ರಾಶಿಯ ಮಹಿಳೆಯರು ಮದುವೆಯಾಗಿ ಹೋದ್ರೆ ಆ ಮನೆಗೆ ಮಹಾಲಕ್ಷ್ಮಿಯೇ ಬಂದಂತೆ. ಗಂಡನ ಯಶಸ್ಸಿನ ಹಿಂದೆ ಇವರ ಪಾತ್ರ ದೊಡ್ಡದಾಗಿರುತ್ತೆ. ಮದುವೆಯ ನಂತರ ಇವರು ಫ್ಯಾಮಿಲಿ ಜವಾಬ್ದಾರಿ ಜೊತೆಗೆ ತಮ್ಮ ಸ್ವಂತ ಕನಸುಗಳನ್ನ ನನಸು ಮಾಡಿಕೊಂಡು ಸಮಾಜದಲ್ಲಿ ದೊಡ್ಡ ಗೌರವ ಪ್ರತಿಷ್ಠೆ ಪಡೀತಾರೆ. ಮೂರನೆಯದಾಗಿ ವೃಷಭ ರಾಶಿ. ಯಾವುದೇ ಕೆಲಸದಲ್ಲಿ ಶಿಸ್ತು ಮತ್ತು ತಾಳ್ಮೆ ಹೊಂದಿರೋ ಇವರು ಆತುರಕ್ಕೆ ಬೀಳದೆ ಪ್ಲಾನ್ ಮಾಡಿ ಹೆಜ್ಜೆ ಇಡುತ್ತಾರೆ. ಮದುವೆಗೆ ಮುನ್ನ ಇವರ ಕಠಿಣ ಪರಿಶ್ರಮಕ್ಕೆ ಅಷ್ಟಾಗಿ ಫಲ ಸಿಗದಿದ್ರು 2027ರ ಮದುವೆಯ ನಂತರ ಇವರ ಲಕ್ ಸಂಪೂರ್ಣ ಬದಲಾಗುತ್ತೆ. ಪಾರ್ಟ್ನರ್ ಬದುಕಿಗೆ ಬರ್ತಿದ್ದಂತೆ ಇವರ ಲೈಫ್ಗೆ ಒಂದು ಪರ್ಫೆಕ್ಟ್ ಡಿರೆಕ್ಷನ್ ಸಿಗುತ್ತೆ. ಹಳೆಯ ಕನಸುಗಳೆಲ್ಲ ನನಸಾಗಲು ಶುರುವಾಗಿ ಆರ್ಥಿಕವಾಗಿ ಇವರು ಭದ್ರತೆ ಸಾಧಿಸ್ತಾರೆ. ನಾಲ್ಕನೆಯದ್ದು ಹಾರ್ಡ್ ವರ್ಕಿಂಗ್ ಸ್ವಭಾವದ ಮಕರ ರಾಶಿ. ಎಷ್ಟೇ ಸವಾಲುಗಳು ಬಂದರೂ ಮುಗುಳ್ನಗುತ್ತಾ ಎದುರಿಸುವ ಶಕ್ತಿ ಇವರಲ್ಲಿದೆ. ಜ್ಯೋತಿಷ್ಯದ ಪ್ರಕಾರ ಇವರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುವ ಮತ್ತು ಹೆಗಲಿಗೆ ಹೆಗಲು ಕೊಡುವ ಅತ್ಯುತ್ತಮ ಸಂಗಾತಿ ಇವರಿಗೆ ಸಿಗ್ತಾರೆ. 2027ರಲ್ಲಿ ಮದುವೆಯ ನಂತರ ದಾಂಪತ್ಯದಲ್ಲಿರೋ ನಂಬಿಕೆ ಮತ್ತು ಪ್ರೀತಿಯೇ ಇವರ ಸಕ್ಸಸ್ಗೆ ದೊಡ್ಡ ಅಡಿಪಾಯವಾಗುತ್ತೆ. ಸಂಗಾತಿಯ ಅದೃಷ್ಟ ಇವರಿಗೂ ಲಕ್ ತಂದುಕೊಟ್ಟು ಕೆರಿಯರ್ನಲ್ಲಿ ಹೊಸ ಹೊಸ ಅವಕಾಶಗಳು ಹುಡುಕಿಕೊಂಡು ಬರ್ತವೆ. ಐದನೆಯದಾಗಿ ಭವಿಷ್ಯದ ಬಗ್ಗೆ ದೊಡ್ಡ ಕನಸುಗಳನ್ನು ಕಾಣುವ ಮೀನ ರಾಶಿ. ಇವರು ತುಂಬಾ ಕ್ರಿಯೇಟಿವ್ ಮತ್ತು ಸೃಜನಶೀಲ ವ್ಯಕ್ತಿಗಳು. 2027ರ ಮದುವೆಯ ನಂತರ ಇವರ ಆಲೋಚನೆಗಳಿಗೆ ಒಂದು ಅದ್ಭುತವಾದ ರೆಕ್ಕೆ ಸಿಗುತ್ತೆ. ಪಾರ್ಟ್ನರ್ ಜೊತೆಗೂಡಿ ಇವರು ಮಾಡುವ ಬಿಸ್ನೆಸ್ ಅಥವಾ ಕೆಲಸಗಳು ಕೈ ಹಿಡಿಯುತ್ತೆ. ಸಮಾಜದಲ್ಲಿ ಇವರ ಕ್ರಿಯೇಟಿವಿಟಿಗೆ ದೊಡ್ಡ ಮನ್ನಣೆ ಸಿಗುತ್ತೆ. ಇಬ್ಬರು ಜೊತೆಯಾಗಿ ಸಾಧನೆಯ ಶಿಖರ ಏರ್ತಾರೆ ಮತ್ತು ಆರ್ಥಿಕವಾಗಿ ಮುನ್ನಡೆ ಸಾಧಿಸ್ತಾರೆ. ಇವರಿಗೆ ಹೆಂಡತಿಯಿಂದ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಕೊನೆಯದಾಗಿ ಸೌಂದರ್ಯ ಮತ್ತು ಸಮತೋಲನದ ಅಧಿಪತಿ ಶುಕ್ರನ ರಾಶಿಯಾದ ತುಲಾ ರಾಶಿ. ಆಕರ್ಷಕ ವ್ಯಕ್ತಿತ್ವದ ಇವರು ಎಲ್ಲರ ಜೊತೆ ಬೇಗನೆ ಕನೆಕ್ಟ್ ಆಗ್ತಾರೆ. 2027ರ ಮದುವೆಯ ನಂತರ ಇವರ ಜೀವನದಲ್ಲಿ ದೊಡ್ಡ ಬ್ಯಾಲೆನ್ಸ್ ಮೂಡುತ್ತೆ. ಸಂಗಾತಿಯ ಪ್ರೀತಿ ಇವರ ಆತ್ಮವಿಶ್ವಾಸವನ್ನ 100ರಷ್ಟು ಹೆಚ್ಚಿಸುತ್ತೆ. ಕಲೆ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ಇವರು ಹೊಸ ಮೈಲಿಗಲ್ಲನ್ನ ಸ್ಥಾಪಿಸ್ತಾರೆ. ಇವರ ಸೌಮ್ಯ ಸ್ವಭಾವಕ್ಕೆ ಮದುವೆಯ ನಂತರ ಸಮಾಜದಲ್ಲಿ ಜನಪ್ರಿಯತೆ ಮತ್ತು ಶ್ರೀಮಂತಿಕೆ 2 ಒಟ್ಟಿಗೆ ಸಿಗುತ್ತೆ ಮತ್ತು ಮದುವೆಯ ನಂತರ ಇವರ ಹೆಂಡತಿನೇ ಇವರಿಗೆ ಲಕ್. ಹೌದು, ಒಟ್ಟಾರೆಯಾಗಿ ಕಟಕ ರಾಶಿ, ಸಿಂಹ ರಾಶಿ, ವೃಷಭ ರಾಶಿ, ಮೀನಾ ರಾಶಿ ಮತ್ತು ತುಲಾ ರಾಶಿಯವರು 2027ರಲ್ಲಿ ಮದುವೆ ಆದ್ರೆ ಈ ಮದುವೆಯ ನಂತರ ನಿಮ್ಮ ಧರ್ಮ ಪತ್ನಿಯ ಕಾಲ್ಗುಣದಿಂದ ಹೊಸ ಅವಕಾಶಗಳು, ಉತ್ತಮ ಪ್ರಗತಿ, ಜನಪ್ರಿಯತೆ ಮತ್ತು ಶ್ರೀಮಂತಿಕೆ 2 ಒಟ್ಟಿಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.